ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೇ ತಿಂಗಳಿನಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇದ್ದಾವೆ. ಈ ಒಂದು ನಮ್ಮ ಸಂವತ್ಸರದ ಪ್ರಕಾರವಾಗಿ ವೈಶಾಖ ಮಾಸ ಇರುತ್ತೆ. ವೈಶಾಖ ಮಾಸ ಜೊತೆಗೆ ನಮ್ಮ ಕ್ಯಾಲೆಂಡರ್ನ ಪ್ರಕಾರ 5ನೇ ತಿಂಗಳು, ಪಂಚಾಂಗದ ಪ್ರಕಾರ 2ನೆಯ ತಿಂಗಳು. ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇರತಕ್ಕಂಥದ್ದು. ಮೊದಲನೆಯದ್ದಾಗಿ ತುಂಬ ದಿವಸಗಳಿಂದ, 1 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗುರುಗ್ರಹ ಬದಲಾವಣೆ ಆಗಿ ಹಲವು ರಾಶಿಗಳಿಗೆ ಗುರುಬಲ ಬರುವಂತಹದ್ದು, ಹಲವು ರಾಶಿಗಳಿಗೆ ಗುರುಬಲ ಹೋಗುವಂತಹದ್ದು ನಡೆಯುತ್ತೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ರಾಹುಕೇತುಗಳ ಪರಿವರ್ತನೆ. ಬಹಳ ವಿಶೇಷವಾಗಿದೆ ಈ ತಿಂಗಳು. ನೋಡಿ, 6ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಬುಧನ ಪರಿವರ್ತನೆಯಾಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ಸಂಕ್ರಮಣವಾಗ್ತದೆ. 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ಸಂಕ್ರಮಣವಾಗುತ್ತೆ. ಇನ್ನು 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ಸುಸಂದರ್ಭ. ಜೊತೆಗೆ ಇದೇ 14ನೇ ತಾರೀಕಿನಂದೇ ಗುರು ಪರಿವರ್ತನೆ ಆಗುತ್ತಿರುವ ಕಾಲಘಟ್ಟದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ನಡೀತಿರುವಂತಹ ಸ್ಥಳ ನಮ್ಮ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮನವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸನ್ನಿಧಿಯಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾರ್ಯಾರಿಗೆ ಗುರುದೋಷವಿದೆಯೋ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರು ಪೂಜೆ ಮಾಡಿಸ್ಕೊಳ್ಬಹುದು. ಆ ಪೂಜೆಗೆ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದೇ ರೀತಿಯಾಗಿ ನೀವು ಸಹ ನಮಗೆ ಸಾಧ್ಯ ಇಲ್ಲ ಅಂತಂದವರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸೇವೆ ಮಾಡಬಹುದು, ದೇವರ ಪೂಜೆಯನ್ನು ನೋಡಬಹುದು, ದೇವರ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು. ಕೇವಲ ಹಣ ಕಟ್ಟಿದರೆ ಮಾತ್ರ ಬರಬೇಕು ಅಂತ ಏನಿಲ್ಲ, ಕಟ್ಟೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಸಹ ಬರಬಹುದು. ಇನ್ನು ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಬೇಕು. 2 ಛಾಯಾಗ್ರಹಗಳು 18 ತಿಂಗಳುಗಳ ನಂತರ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಕೇತು ಬರ್ತಾ ಇರುವಂತಹ ಸಂದರ್ಭ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 31ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನವನ್ನು ತೊರೆದು ತನ್ನ ಮುಂದಿನ ಶುಭ ರಾಶಿಯಾದಂತಹ ಮೇಷರಾಶಿಗೆ ಪರಿವರ್ತಿತನಾಗ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಗ್ರಹಗಳ ಸಂಚಾರ. ಇದನ್ನು ನೋಡಿ, ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುವಿನ ಬದಲಾವಣೆಯಾಗ್ತಾ ಇದೆ. ಅದೇ ರೀತಿಯಾಗಿ 18 ತಿಂಗಳ ನಂತರದಲ್ಲಿ ಒಂದು ರಾಹುಕೇತುಗಳ ಸ್ಥಾನ ಪರಿವರ್ತನೆಯಾಗ್ತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬಹುದು ಈಗ ನೋಡೋಣ. ಮೇಷರಾಶಿಯವರಿಗೆ ಈ ಒಂದು ವಿಶೇಷವಾದ ಮೇ ತಿಂಗಳಿನ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂತಹದ್ದನ್ನು ಗಮನಿಸೋಣ. ಈ ಒಂದು ತಿಂಗಳಿನಲ್ಲಿ ಮೇಷ ರಾಶಿಯವರಿಗೆ
ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟ ಕಾರ್ಪಣ್ಯಗಳು ಎದುರಾಗಬಹುದು. ಕಾರಣ ನೀವು ಗುರುಬಲವನ್ನು ಕಳ್ಕೊಳ್ತಾ ಇರತಕ್ಕಂತಹ ತಿಂಗಳು ಇದು. ಇಷ್ಟು ದಿವಸ ನಿಮಗೆ ಗುರುಬಲವಿತ್ತು, ಶನಿಬಲ ಇರಲಿಲ್ಲ. ಒಂದು ರೀತಿಯಾಗಿ ಹೇಗೋ ಬ್ಯಾಲೆನ್ಸ್ ಆಗ್ತಾ ಇತ್ತು ಗುರುವಿನ ಅನುಗ್ರಹದಿಂದ. ಈಗ 14ನೇ ತಾರೀಕಿನಂದು ಯಾವಾಗ ಗುರು ತನ್ನ ಸ್ಥಾನಪಥವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ, ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿಂದ ನಿಮ್ಮ ಎಷ್ಟೋ ಶ್ರಮದ ಕೆಲಸಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಫಲ ಕೊಡದೆ ಹೋಗಬಹುದು. ಅನಾನುಕೂಲದ ಪರಿಸ್ಥಿತಿಗಳು ಬಹಳ ಉತ್ಪತ್ತಿಯಾಗುತ್ತೆ. ನೆಮ್ಮದಿ ಅನ್ನೋದನ್ನು ಕಳೆದುಕೊಳ್ಳಬಹುದಾಗಿರತಕ್ಕಂತಹ ಮಾಸ ಅಂತಲೇ ಹೇಳಬೇಕಾಗ್ತದೆ. ಬಂಧು ಮಿತ್ರರೊಟ್ಟಿಗೆ ಹಲವಾರು ರೀತಿಯ ಮಾನಸಿಕ ಹಿಂಸೆ, ಜಂಜಾಟಗಳು, ಮನಸ್ಸಿಗೆ ಕಷ್ಟಕರವಾದಂತಹ ಸನ್ನಿವೇಶಗಳು ಉತ್ಪತ್ತಿಯಾಗುತ್ತೆ. ನೀವು ಒಂದು ರೀತಿಯಲ್ಲಿ ಶೋಕದಲ್ಲಿ ಮುಳುಗಿರಬೇಕಾಗಿರ್ತಕ್ಕಂತಹ ತಿಂಗಳು ಅಂತ ಹೇಳಿದರೂ ಸಹ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ರಾಹುವಿನ ಸಂಚಾರವು 11ನೇ ಮನೆಗೆ ಬರೋದ್ರಿಂದ, ಕೇತುವಿನ ಸಂಚಾರವು ನಿಮಗೆ ಇಲ್ಲಿ 5ನೇ ಮನೆಗೆ ಬರುವುದರಿಂದ, 5ರಲ್ಲಿ ಬರ್ತಕ್ಕಂತಹ ಕೇತು ನಿಮಗೆ ಒಂದು ವಿಶೇಷ ರೀತಿಯಲ್ಲಿ ಕುಟುಂಬದ ಒಳಗಡೆ ಪುರುಪುಣ್ಯ ಸ್ಥಾನದಲ್ಲಿ ನಿಮ್ಮ ಮಕ್ಕಳಿಂದ ಹಲವು ತೊಂದರೆ ತಾಪತ್ರೆಗಳನ್ನು ಕೊಡ್ತಾ ಹೋಗ್ತಾ ಇರ್ತಾನೆ. ಒಂದಲ್ಲ ಒಂದು ರೀತಿಯಲ್ಲಿ ಯಾತನೆಯನ್ನು, ಬದುಕಿನಲ್ಲಿ ಸಂಕಷ್ಟಗಳನ್ನು ಕೊಡ್ತಾ ಹೋಗ್ತಾ ಇರ್ತಾನೆ. ಆದರೆ 11ನೇ ಮನೆಗೆ ಬರ್ತಕ್ಕಂತಹ ರಾಹು ಇದ್ದಾನಲ್ಲ, ಆ ರಾಹುವಿನಿಂದ ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲತೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಇದೆ. ಯಾವ ರೀತಿಯಾದಂತಹ ಹಣಕಾಸು? ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲ್ಲ. ನೂತನ ಬಂಡವಾಳಗಳನ್ನು ಹುಡ್ಕೊಂಡು ಅದರಿಂದ ಏನೋ ಒಂದಿಷ್ಟು ಲಾಭ ಮಾಡ್ಕೊಳ್ತೀನಿ, ಆ ರೀತಿಯಾಗಿ ದುಡ್ಡು ಬರೋದಿಲ್ಲ. ಅಥವಾ ನಾನು ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದರಿಂದ ಲಾಭ ಮಾಡಿಬಿಡ್ತೀನಿ, ಆ ರೀತಿಯಾಗಿ ದುಡ್ಡು ಬರೋದಿಲ್ಲ. ಉದ್ಯೋಗದಲ್ಲಿ ನಿಮಗೆ ಕೆಲಸದಲ್ಲಿ ಸಂಬಳ ಜಾಸ್ತಿಯಾಗಿ ದುಡ್ಡು ಹೆಚ್ಚಿಗೆ ಆಗೋದಿಲ್ಲ. ಅಥವಾ ನೀವು ಮಾಡ್ತಿರುವಂತಹ ವಹಿವಾಟುಗಳು ನಿಮಗೆ ಕೈ ಹಿಡಿದು ಅದರಿಂದ ಹೆಚ್ಚಿನ ಹಣ ಸಂಪಾದನೆ ಆಗೋದಿಲ್ಲ. ಆದರೂ ನಿಮಗೆ ಹಣ ಬರುತ್ತೆ. ಹೇಗೆ ಅಂದರೆ ಸಾಲದ ರೂಪದಲ್ಲಿ. ಸಾಲ ಯಾವತ್ತೂ ಶೂಲವೇ, ಆದರೆ ಕೈಗೆ ಬಂದಾಗ ಬಹಳ ಸಂತೋಷವಾಗಿರುತ್ತೆ, ಬಹಳ ನೆಮ್ಮದಿಯನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಸಾಲ ಅನ್ನುವಂತಹದ್ದು ಯಾವಾಗಲೂ ಸಹ ಶೂಲವೇ. ನೀವು ತುಂಬ ದಿವಸದಿಂದ ಏನೋ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡ್ಕೊಂಡಿರ್ತೀರಿ, ಅಥವಾ ಯಾರಿಗೋ ಕೈ ಸಾಲ ಕೇಳ್ತಾ ಇರ್ತೀರಿ, ದಿಢೀರಂತ ಕೈ ಸಾಲ ಸಿಗೋದು, ಬ್ಯಾಂಕ್ ಲೋನ್ಗಳು ನಿಮಗೆ ಆಗುವಂತಹದ್ದು, ಈ ರೀತಿಯಾಗಿ ನಿಮಗೆ ಹಲವಾರು ರೀತಿಯಂತಹ ಸಾಲದ ಮೂಲಕ ನಿಮಗೆ ದುಡ್ಡು ಬರ್ತಕ್ಕಂತಹದ್ದು ಉಂಟಾಗ್ತದೆ. ಇನ್ನು ಮನೋವ್ಯಾಧಿಗಳು, ಮನೋವ್ಯಥನಗಳು ಜಾಸ್ತಿ ಉಂಟಾಗ್ತಕ್ಕಂತಹದ್ದು, ಬಂಧು ಮಿತ್ರರ ವಿರೋಧಗಳು ಹೆಚ್ಚಿಗೆ ಆಗ್ತದೆ. ವ್ಯಾಪಾರದಲ್ಲಿ, ಉದ್ಯೋಗಗಳಲ್ಲಿ ಕೆಲಸಗಳು ಬಹಳ ಸಾಧಾರಣವಾಗಿ ಸಾಗುವಂತಹ ಮಾಸವಾಗಿರುತ್ತೆ. ಅತ್ಯಧಿಕವಾದಂತಹ ಧನದ ಖರ್ಚುಗಳು ನಿಮಗೆ ತುಂಬ ಹಣಕಾಸಿನ ಏರಿಳಿತವನ್ನು ನೋಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಬಹಳ ಅಡ್ಡಿ ಆತಂಕಗಳನ್ನು ಮೇಷರಾಶಿಯವರು ಎದುರಿಸಬೇಕಾಗ್ತದೆ. ಜೊತೆಗೆ ನಿಮಗೆ ಪಂಚಮಾಧಿಪತಿಯಾದಂತಹ ಸೂರ್ಯನು 2ನೇ ಸ್ಥಾನಕ್ಕೆ ಬಂದು ಪರಿವರ್ತನೆ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಒಂದಿಷ್ಟು ಸರಿಸಮನಾಗಿ ತೂಗಿಸಿಕೊಂಡು ಹೋಗೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರಿ. ನಿಮಗಿಷ್ಟು ಕಷ್ಟಗಳು ಬರ್ತಾ ಇದೆ ಅಂತ ಹೊರಗಿನ ಜನಕ್ಕೆ ಗೊತ್ತಾಗೋದಿಲ್ಲ, ಆದರೆ ಒಳಗಡೆ ಬೇಗುದಿ ನಿಮ್ಮನ್ನು ಬೇಯಿಸ್ತಾ ಇರುತ್ತೆ. ನಿಮ್ಮ ಬದುಕಿನಲ್ಲಿ ಏನೋ ಒಂದಿಷ್ಟು ಆಟಗಳನ್ನು ಆಡ್ತಾ ಇರುತ್ತೆ. ನೋಡಿ, ಕೆಲವೊಬ್ಬರು ಹೇಳ್ತಾರೆ, ಗುರುಗಳೇ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ, ನನಗೆ ಎಷ್ಟೋ ಹಿಂಸೆ ಆಗ್ತಿದೆ, ನನಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಷ್ಟು ನೋವಿನಲ್ಲಿ ನಾನಿದ್ದೇನೆ. ಆದರೆ ಆ ನೋವು ಯಾರಿಗೂ ಅರ್ಥವೂ ಆಗಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಿನಗೇನಪ್ಪ, ನೀನು ಆರಾಮಾಗಿದ್ದೀಯಾ, ನಿನಗೇನು ಕಷ್ಟ ಅಂತ ಕೇಳ್ತಾರೆ. ಆದರೆ ನನ್ನ ಕಷ್ಟ ನನಗೆ ಗೊತ್ತಿದೆ ಗುರುಗಳೇ. ಕೆಲವೊಬ್ಬರು ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ, ಸುತ್ತಮುತ್ತ ಭಟ್ಟಂಗಿಗಳು ಇರ್ತಾರೆ, ಜೈಕಾರ ಹಾಕೋಕ್ಕೆ ಅವ್ರಿಗೊಂದಿಷ್ಟು ದುಡ್ಡು ಕೊಡಲೇಬೇಕು. ಇವನು ಅಲ್ಲಿ ಮನೆ ಒಳಗಡೆ ಒಡವೆಡ ಇಟ್ಬಿಟ್ಟು ಎತ್ಕೊಂಡು ಬಂದಿರ್ತಾನೋ, ಅಥವಾ ಇನ್ನೊಬ್ಬರ ಕಡೆ ಸಾಲ ತೊಗೊಂಬಂದು ಬಂದಿರ್ತಾನೋ ಗೊತ್ತಿಲ್ಲ. ನಮ್ಮಣ್ಣ ನಮ್ಗೆ ದುಡ್ಡು ಕೊಡ್ತಾರಪ್ಪ, ಈ ರೀತಿಯಾದ ಭಾವ ಬರುತ್ತೆ. ಆದರೆ ಅವನಿಗೆ ಆ ನೋವು ಆತನಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಂತಹ ಕೊರತೆಗಳೇನು ಉಂಟಾಗೋದಿಲ್ಲ.
ವಿದ್ಯಾಪ್ರಗತಿ ಸ್ವಲ್ಪ ಮಾಮೂಲಿಯಾಗಿ ಹೋಗ್ತಕ್ಕಂತಹದ್ದಾಗಿರುತ್ತೆ. ಅದೇ ರೀತಿಯಾಗಿ ಏನಾದರೂ ಸ್ಪರ್ಧೆಗಳಿದ್ದರೆ ಕ್ರೀಡಾಪಟುಗಳಿಗೆ ಆ ಸ್ಪರ್ಧೆಯಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ, ಹೆಸರು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ತಿಂಗಳಲ್ಲಿ. ಆದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಅಶುಭದ ಫಲ ಅಲ್ಲದೆ ಕ್ಯಾಟಗರಿ ವೈಸ್ ಕೆಲವೊಬ್ಬರಿಗೆ ಶುಭವೂ ಇದೆ, ಸ್ವಲ್ಪ ಹೆಚ್ಚಿನ ಅಶುಭದ ಫಲವೂ ಸಹ ಇರತಕ್ಕಂತಹದ್ದು. ಸ್ವಲ್ಪ ಬುದ್ಧಿಯನ್ನು ಹೆಚ್ಚಿಗೆ ಉಪಯೋಗಿಸಬೇಕಾಗತ್ತೆ. ಆಸ್ತಿ ವಿಚಾರದಲ್ಲಿ ಬಹಳ ತೊಂದರೆ ತಾಪತ್ರೆಗಳನ್ನು ಅನುಭವಿಸಬೇಕಾಗಬಹುದು. ಅದರಲ್ಲೂ ಸ್ಥಿರಾಸ್ತಿ, ಪೂರ್ವಿಕರ ಆಸ್ತಿಗಳ ವಿಚಾರಗಳಲ್ಲಿ ನಿಮಗೆ ತೊಂದರೆ ತಾಪತ್ರೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಈ ತಿಂಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಮನೆ ಕಟ್ಟೋದಕ್ಕೆ ಕೈ ಹಾಕೋದಾಗಲಿ ಅಥವಾ ಯಾವುದೇ ಶುಭ ಕಾರ್ಯಗಳಿಗಾಗಲಿ ಕೈ ಹಾಕೋದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ಶತ್ರುಕಾಟಗಳು ಜಾಸ್ತಿ ಆಗಬಹುದು, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥದ್ದಿರಬಹುದು. ನೆಮ್ಮದಿ ರಹಿತವಾದ ಜೀವನವನ್ನು ನೀವು ನೋಡುವಂಥದ್ದಾಗಿರುತ್ತೆ. ಇಲ್ಲ ಸಲ್ಲದ ಅಪವಾದಗಳನ್ನು ನೀವು ಈ ತಿಂಗಳು ಹೊತ್ಕೋಬೇಕಾಗತ್ತೆ. ನೋಡಿ, ಎಷ್ಟೊಂದು ಜನ 7.5 ಅಂತ ಹೆದರ್ಕೊಳ್ತಾ ಇದ್ದೀರಿ. ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 7.5 ನಿಮ್ಮ ಬದುಕಿನಲ್ಲಿ ಎಷ್ಟನೇ ಬಾರಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯುತ್ತಾ, ಕೆಡುಕು ನಡೆಯುತ್ತಾ, ಏನು ಮಾಡಿಕೊಂಡ್ರೆ ಒಳ್ಳೆಯದು, ಏನು ಮಾಡಿಕೊಳ್ಳದೆ ಇದ್ದರೆ ಕೆಟ್ಟದ್ದು ಅನ್ನೋದನ್ನು ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ ತಿಳ್ಕೊಳ್ಳಿ. ನಿಮ್ಮ ಜನ್ಮಜಾತಕದ ಆಧಾರದಲ್ಲಿ ಅಷ್ಟಕ ವರ್ಗದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನು ಶನಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಮೀನ, ಮೇಷ, ವೃಷಭ ಈ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದಾಗ ಮೇಷರಾಶಿಯವರಿಗೆ 7.5 ಆಗ್ತದೆ. ಈ 3 ರಾಶಿಗಳಲ್ಲಿ ಶನಿಯ ಬಿಂದುಗಳೇನಾದರೂ 4 ಅಥವಾ ಅದಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದ್ರೆ ನಿಮಗೆ 7.5 ಬಹಳ ಯೋಗಕಾರಕವಾಗಿರುತ್ತೆ, ಅಂದರೆ ಒಳ್ಳೇದು ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, 2ನೇ ಬಾರಿ ಏನಾದರೂ ನಿಮ್ಗೆ 7.5 ಬರ್ತಿದ್ರೆ ಅದು ಹುಂಬು ಶನಿ ಆಗ್ತದೆ. ಆ ಹುಂಬು ಶನಿಯ ಪ್ರಭಾವ ನಿಮಗೆ ಬಹಳ ಶುಭದಾಯಕವಾಗಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಶನಿ ಕೇವಲ ಕೆಡಕೆ ಮಾಡ್ತಾನೆ ಅನ್ನುವಂಥದ್ದು ನಿಮ್ಮ ಭ್ರಮಾಲೋಕದಿಂದ ಆಚೆ ಬನ್ನಿ. ಅದನ್ನು ಹೊರತುಪಡಿಸಿ ಜೀವನ ಮಾಡೋದಕ್ಕೆ ಶುರು ಮಾಡಿ, ಒಳ್ಳೆಯದಾಗಲಿ. ಇನ್ನು ಮೇಷರಾಶಿಯವರು ಸಂಪೂರ್ಣವಾಗಿ ಗುರುಬಲವನ್ನು ಕಳ್ಕೊಳ್ತಾ ಇರುವಂತಹ ಇದೇ ಸಂದರ್ಭದಲ್ಲೇ ಮೇ 14ನೇ ತಾರೀಕಿನಂದು ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಕಗ್ಗಲೀಪುರದ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ಈ ವಿಶೇಷವಾದಂತಹ ಮಹಾ ಯಾಗವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಮ್ಮುಖದಲ್ಲಿ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಮೇಷರಾಶಿಯವರು ತಪ್ಪದೆ ಶಾಂತಿ ಪೂಜೆಗಳನ್ನು ಮಾಡಿಸಿ ಒಬ್ಬೊಬ್ಬರಿಗೆ 333 ರೂಪಾಯಿಗಳಷ್ಟು ಒಂದು ಅಂಶವನ್ನು ಒಂದು ನಿಗದಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ಪ್ರಸಾದದ ರೂಪದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಅನುಗ್ರಹ, ಗುರುವಿನ ಅನುಗ್ರಹ ಪೂರಿತವಾದಂತಹ ರಕ್ಷೆ, ಅದನ್ನು ಕೈ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಅದರಿಂದನೇ ಬಂದಿರತಕ್ಕಂತಹ ವಿಶೇಷವಾದಂತಹ ಅಕ್ಷತಾ ಪ್ರಸಾದ, ಅಕ್ಷತೆಯನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರಾದಿಗಳನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡೋದರಿಂದ ಗುರುವಿನ ಬಲ ಇಲ್ಲದೇ ಇದ್ದರೂ ಗುರುವಿನ ಅನುಗ್ರಹದ ವಿಶೇಷ ಶಕ್ತಿ ನಿಮಗೆ ಸಿಗುತ್ತೆ. ಗುರು ಅನುಗ್ರಹ ಪೂರಿತ ದೃಷ್ಟಿ ನಿಮಗೆ ಸಿಕ್ಕು ಬದುಕು ಚೆನ್ನಾಗಿ ಆಗತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಅದರ ಜೊತೆಗೆ ಈಗ ಪರಿಹಾರದ ಸಮಯ, ಏನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ನೋಡೋಣ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬರ್ತಾ ಇದ್ದ ಹಾಗೆಯೇ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಬಹಳ ಅತ್ಯುತ್ತಮವಾದಂತಹ ಯೋಗ ಫಲವನ್ನು ದೇವರೇ ನಿಮಗೆ ಅನುಗ್ರಹ ಮಾಡಿದಾಗ ಇನ್ಯಾವುದೇ ರೀತಿಯ ಗ್ರಹ ಬಲಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾವು ನಮ್ಮ ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀವಿ, ಗ್ರಹ ಬಲಕ್ಕಿಂತ ದೈವ ಬಲ ದೊಡ್ಡದು. ದೈವ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ತುಂಬ ಜನ ಮಾಡ್ತಾ ಇದ್ದೀರಿ, ತುಂಬ ಜನ ಮಾಡ್ತಾ ಇಲ್ಲ. ಮಾಡದೇ ಇದ್ದಂತಹವರು ಇನ್ನಾದರೂ ಅದನ್ನು ಶುರು ಮಾಡಿ, ಮಾಡ್ತಾ ಇರುವಂತಹವರು ನಿಲ್ಲಿಸದೆ ಮುಂದುವರಿಸ್ತಾ ಹೋಗಿ. ಶುಭವಾಗಲಿ, ಮಂಗಳವಾಗಲಿ. ಇನ್ನು ಈ ಒಂದು ಮಾಸದ
ಒಂದು ಮೇ ತಿಂಗಳ ಮಾಸ ಭವಿಷ್ಯದ ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಂಜೆಯ ಹೊತ್ತು ರಾಜರಾಜೇಶ್ವರಿ ಸ್ತವ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗಲಿ, ಮಂಗಳವಾಗಲಿ, ನಿಮ್ಮ ಜೀವನ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂಥ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.